ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ದು ಡ್ರೈ ಪಲ್ಯ ಅಥವಾ ಬರ್ಡಾ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಾರ್ಮಲ್ ರುಟೀನದ್ದು ತಿಂದು ಬೇಜಾರಾಗಿದ್ದರೆ ಅಥವಾ ನಾವು ಬೇಗನೆ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದರೆ ಈ ಪಲ್ಯನ ಮಾಡ್ಕೊಳ್ಳಿ. ಮತ್ತು ಇದು ಬೇಗನೇನೂ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಇದೆ. ಕ್ಯಾಪ್ಸಿಕಮ್ ಒಂದು ಇದ್ದರೆ ಸಾಕು, ಮಿಕ್ಕಿದ ವಸ್ತುಗಳೆಲ್ಲ ಮನೇಲಿರುವಂಥದ್ದೇ. ಬನ್ನಿ ಹಾಗಾದರೆ ಈ ಬರ್ಡಾ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಂದು 6 ದಪ್ಪ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅಥವಾ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಆಗಿದೆ, ತುಂಬ ದೊಡ್ಡದೂ ಇಲ್ಲ ತುಂಬ ಚಿಕ್ಕದೂ ಇಲ್ಲ. ನಾನಿಲ್ಲಿ 6 ಪೀಸಸ್ನ ತೊಗೊಂಡಿದ್ದೀನಿ. ನಾವೀಗ ಇದನ್ನು ಹೆಚ್ಕೋಬೇಕು. ನಾನಿಲ್ಲಿ ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕು, ತುಂಬ ದೊಡ್ಡ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದನ್ನು ಫ್ರೈ ಮಾಡಬೇಕಲ್ವ, ಬೇಗ ಅದು ಮೆತ್ತಗಾಗಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಕೊಂಡ್ರೆ ಸಾಕು. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆನ ಕಾಯೋಕ್ಕೆ ಬಿಡಬೇಕು. ಎಣ್ಣೆ ಕಾಯ್ದಾದಮೇಲೆ ಈಗ ನಾನು ಇದಕ್ಕೆ 1 ಚಮಚದಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು ನೋಡಿ, ಈಗ ಚಟಪಟ ಅಂತ ಇದೆ. ಇದಾದಮೇಲೆ ಈಗ ನಾನಿಲ್ಲಿ 1/8 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಇಂಗಿನ ಪುಡಿನ ಹಾಕ್ಕೋಬೇಕು. ಇದನ್ನು ಕೂಡ ನಾನು 1/8 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇಷ್ಟೇ. ಇದಕ್ಕೀಗ ಡೈರೆಕ್ಟಾಗಿ ನಾವು ಹೆಚ್ಕೊಂಡಿರ್ತೀವಲ್ಲ ದಪ್ಪ ಮೆಣಸಿನಕಾಯಿನ ಅದನ್ನೇ ಹಾಕ್ಕೊಂಡ್ಬಿಡೋದು. ಈಗ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಬಿಟ್ಟು ನೀವು ಫ್ರೈ ಮಾಡ್ಕೋಬೋದು, ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ಕೋಬೇಕಂತೇನಿಲ್ಲ, ಆದರೆ 4 ರಿಂದ 5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಇದನ್ನು ನಾನು ಫ್ರೈ ಮಾಡ್ಕೊಂಡು ಒಂದು 4 ರಿಂದ 5 ನಿಮಿಷ ಆಯಿತು. ಈಗ ನಾವು ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಸೊ ನಾನು ಇಲ್ಲೊಂದು ಲಿಡ್ನ ಮುಚ್ತಾ ಇದ್ದೀನಿ. ಸೊ ಮುಚ್ಚಿ ಇದನ್ನು ನಾವು ಮೆತ್ತಗಾಗುವವರೆಗೂ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಏನು ಮಾಡಬೇಕು, ಮಧ್ಯದಲ್ಲಿ ಅದನ್ನು ತೆಗೆದುಬಿಟ್ಟು ನಾವು ಅದನ್ನು ಕೈ ಆಡಿಸ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸೊ ಮಧ್ಯದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ತೆಗೆದುಬಿಟ್ಟು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬಿಡಬೇಕು. ಎಲ್ಲಿವರೆಗೂ ಅದು ಸಾಫ್ಟ್ ಆಗಲ್ವೋ ಅಲ್ಲಿವರೆಗೂ ನಾವು ಅದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಒಂದು 80-85% ನಾವು ಸಾಫ್ಟ್ ಆದರೆ ಸಾಕು. ನೋಡಿ, ಈಗ ಅದು ಚೆನ್ನಾಗಿ ಬೆಂದಿದೆ, ಈಗ ಸಾಫ್ಟ್ ಆಗಿದೆ. ಈಗ ಏನು ಮಾಡಬೇಕು ನಾವು ನೋಡಿ, ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ನೋಡಿ, ಸಾಫ್ಟ್ ಆಗಿದೆ. ಈಗ ನಾವು ಓಪನ್ ಆಗಿನೇ ಇನ್ನೊಂದು 2 ನಿಮಿಷ ಅಥವಾ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಏನಾದರೂ ನೀರಿನ ಅಂಶ ಇದ್ದರೆ ಹೋಗಲಿ ಅಂತ ಅಷ್ಟೇ. ಸೊ ನಾನಿಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸೊ ನಾನಿಲ್ಲಿ 2 ಚಮಚನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 1 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, 1 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ನಾನು ಫಸ್ಟ್ಗೆ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಮುಂದೆ ಕಲಿಸ್ಬಿಟ್ಟು ಮತ್ತೆ ಬೇಕು ಅಂತಂದರೆ ಎಕ್ಸ್ಟ್ರಾ ಹಾಕ್ಕೋತೀನಿ. ಈಗ ನಾನಿಲ್ಲಿ ಫಸ್ಟ್ಗೆ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಸೊ ನಾನೀಗ ಇದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಹಾಗೆ ಫ್ರೈನೂ ಮಾಡ್ಕೋಬೇಕು. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನನಗಿಲ್ಲಿ ಇನ್ನೂ 1 ಟೇಬಲ್ ಸ್ಪೂನ್ ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಹಾಕೋಕ್ಕೆ ಹೋಗಬೇಡಿ, ಬರೀ ಹಿಟ್ಟಿಟ್ಟಾಗ್ಬಿಡುತ್ತೆ. ಸೊ ನೋಡಿ, ಈಗ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ನಾವು ಇದನ್ನು ಓಪನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಡಲೆ ಹಿಟ್ಟು ಹಸಿದಿರುತ್ತಲ್ವ, ಅದನ್ನು ಫ್ರೈ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಹೋಗುತ್ತೆ. ತಿನ್ನಬೇಕಾದ್ರೆ ನಿಮಗೆ ಅದು ಹಸಿ ಅಂತ ಅನಿಸಲ್ಲ. ಸೊ ನಾನಿಲ್ಲಿ 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು 5 ನಿಮಿಷ ನಾವು ಅದನ್ನು ಮುಚ್ಚಿ ಬೇಯಿಸ್ಕೋಬೇಕು, ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಹಾಗೆ ಮಧ್ಯದಲ್ಲಿ ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಹಿಟ್ಟು ಹಾಕಿರ್ತೀವಲ್ವ ತಳಗಡೆ ಹತ್ತಬಾರ್ದು ಅಂತ ಅಷ್ಟೇ. ಸೊ ನಾವೊಂದು 5 ನಿಮಿಷನಾದರೂ ಅದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ. ಆಮೇಲೆ ಸಾಫ್ಟ್ ಕೂಡ ಆಗುತ್ತೆ.
ಫುಲ್ ಡ್ರೈ ಆಗಬಾರ್ದು ಅಂತ ಅಷ್ಟೇ. ಸೊ ಈಗ 5 ನಿಮಿಷ ಆಗಿದೆ. ಈಗ ಒಂದ್ಸತಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಬಿಡೋಣ. ನೋಡಿ ಈಗ ಕಲಸಿದ್ದಾಗಿದೆ. ಈಗೇನು ಮಾಡೋಣ, ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಅದನ್ನೂ ಒಂದು ಸತಿ ನಾವು ಕಲಿಸ್ಬಿಟ್ಟು ಹಾಗೆ ಒಂದು ನಿಮಿಷ ಆದರೂ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಎಲ್ಲ ಬೆಂದಿರುತ್ತಲ್ವ, ಸೊ ಜಾಸ್ತಿ ಏನು ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಅದನ್ನು ಫ್ರೈ ಮಾಡಿಬಿಟ್ರೆ ಆಯಿತು. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟು ಈಸಿಯಾಗಿದೆ ಇದನ್ನು ಮಾಡೋದು. ಸೊ ಈಗ ಕ್ಯಾಪ್ಸಿಕಮ್ ಬರಡಾ ಪಲ್ಯ ರೆಡಿಯಾಗಿದೆ, ಅಥವಾ ನೀವು ಡ್ರೈ ಪಲ್ಯ ಅಂತಲೂ ಹೇಳ್ಬೋದು. ನೋಡಿ ಈ ಪಲ್ಯ ಮಾಡೋಕ್ಕೆ ತುಂಬ ಸುಲಭವಾಗಿಯೂ ಇದೆ ಮತ್ತು ಬೇಗನೆ ಕೂಡ ಆಗುತ್ತೆ. ನೀವು ಕ್ಯಾಪ್ಸಿಕಮ್ ಒಂದೇ ತಂದರೆ ಸಾಕು, ಮಿಕ್ಕಿದ್ದೆಲ್ಲ ಸಾಮಗ್ರಿನೂ ಮನೇಲಿರುವಂಥದ್ದೇನೆ. ಸೊ ದಿನಾಲೂ ನೀವು ನಾರ್ಮಲ್ ರುಟೀನ್ ಮಾಡಿ ಬೇಜಾರಾದಾಗ, ಇವತ್ತೇನಾದರೂ ಬೇಗನೆ ಮಾಡ್ಕೋಬೇಕು ಅನಿಸಿದಾಗ ಈ ಪಲ್ಯ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಮತ್ತು ಇದು ರೊಟ್ಟಿ ಚಪಾತಿ ಎರಡಕ್ಕೂ ಕಾಂಬಿನೇಷನು ಸಖತ್ತಾಗಿರುತ್ತೆ. ಹಾಗೆ ಇದ್ರ ಜೊತೆ ನೀವು ಮೊಸರು ಹಾಕ್ಕೊಂಡು ತಿಂದುಬಿಟ್ರೆ ಆ ರುಚಿ ಅಂತೂ ಹೇಳೋಕ್ಕೆ ಆಗಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ವ ಕ್ಯಾಪ್ಸಿಕಮ್ ಬರಡಾ ಪಲ್ಯ ಹೇಗೆ ಮಾಡೋದು ಅಂತ. ಇದು ತುಂಬ ಈಸಿ ಮಾಡೋಕ್ಕೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಯಾಕಂದರೆ ಯಾವುದೇ ರೆಸಿಪಿ ಆಯಿತು, ನೀವು ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗೂ ಇದು ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಇದು ತುಂಬ ರುಚಿಯಾಗಿಯೂ ಇರುತ್ತೆ ಮತ್ತು ಮಾಡೋಕ್ಕೂ ಕೂಡ ಸುಲಭ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು. ನಿಮಗೆ ಈ ಪಲ್ಯ ಡ್ರೈ ಅನಿಸಿದರೆ ಸೊ ನೀವು ಇದ್ರ ಜೊತೆ ನೀವು ಮೊಸರು ಹಾಕ್ಕೊಂಡು ತಿನ್ನಿ ವೀಕ್ಷಕರೇ, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಸ್ಪೆಷಲ್ ಕ್ಯಾಪ್ಸಿಕಮ್ ಬರಡಾ ಪಲ್ಯ ಹೇಗೆ ಮಾಡೋದು ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.